ಮೇಷ ಲಗ್ನ ಅಥವಾ ರಾಶಿಯ ನವೆಂಬರ್ 2025 ಮಾಸದಲ್ಲಿ ರಾಹುಗ್ರಹವು ತಮಗೆ ಶುಭ ಫಲವನ್ನು ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ ಮತ್ತು ಕೇತು ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವುಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ ಅನ್ನು ವೀಕ್ಷಣೆ ಮಾಡುತ್ತಿರುವುದಕ್ಕೆ ನನ್ನ ಅನಂತ ವಂದನೆಗಳು. ನಾನು ಕಳೆದ ಹಲವಾರು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಕಲಿತ ಹಲವು ವಿಷಯಗಳನ್ನು ಈ ಚಾನಲ್ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಚಾನಲ್ನಲ್ಲಿ ಗ್ರಹಗಳ ಸಂಚಾರದಿಂದ ತಮ್ಮ ಭವಿಷ್ಯದಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತದೆ ಎಂಬುದನ್ನು, ಬದಲಾವಣೆ ತರುವ ದಿನಾಂಕಗಳು ಎಂದು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ಉಪಯೋಗಿಸಿಕೊಂಡು ಯಶಸ್ವಿಯಾಗಲಿ ಎಂದು ನನ್ನ ನಮ್ರ ವಿನಂತಿ. ಈ ಚಾನಲ್ನಲ್ಲಿ ಬರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ಚಾನಲನ್ನು ತಾವು ಪ್ರೋತ್ಸಾಹ ನೀಡಿ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಚಂದಾದಾರರಾಗಲು ಸೂಚಿಸಬೇಕೆಂದು ನಮ್ರ ವಿನಂತಿ. ನವೆಂಬರ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 3, 6, 8, 17, 18, 20, 22, 24, 25 ಮತ್ತು 26. ಈ ದಿನಾಂಕಗಳನ್ನ ತಾವು ಒಂದೆಡೆ ಬರೆದಿಟ್ಟುಕೊಂಡು ಆ ದಿನಗಳು ಅಥವಾ ಆ ದಿನಗಳ ನಂತರ ಆಗುವ ಬದಲಾವಣೆಗಳನ್ನು ಪರಿಶೀಲನೆ ಮಾಡಿ. ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಆದ ಬದಲಾವಣೆಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲು 24 ಸೆಪ್ಟೆಂಬರ್ 2025 ಕರ್ನಾಟಕದ ಖ್ಯಾತ ಸಾಹಿತಿ SL ಭೈರಪ್ಪನವರು ನಿಧನ ಹೊಂದಿರುವುದು. 28 ಸೆಪ್ಟೆಂಬರ್ 2025 ಭಾರತ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಜಯವನ್ನು ಸಾಧಿಸಿತ್ತು. ವಿಶೇಷವೆಂದರೆ ಆ ಟ್ರೋಫಿ ಇನ್ನೂ ಭಾರತದ ಕೈ ಸೇರಿಲ್ಲ. ಇನ್ನು 3 ಅಕ್ಟೋಬರ್ 2025 ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಅದ್ಭುತವಾಗಿ ಜಯ ಸಾಧಿಸಿದೆ. ಆ ಪಂದ್ಯದಲ್ಲಿ 3 ಸೆಂಚುರಿಗಳು ಬಂದಿರುವುದು ವಿಶೇಷ. ಪ್ರಖ್ಯಾತ ಹಾಸ್ಯ ಕಲಾವಿದರಾದ ಯಶವಂತ್ ಸರ್ದೇಶ್ ಪಾಂಡೆ 29 ಸೆಪ್ಟೆಂಬರ್ 2025, ರಾಜು ತಾಳಿಕೋಟೆ 13 ಅಕ್ಟೋಬರ್ 2025, ಹಿಂದಿಯ ಪ್ರಖ್ಯಾತ ಕಲಾವಿದ ಅಸ್ರಾಣಿ ರವರು ದಿನಾಂಕ 20 ಅಕ್ಟೋಬರ್ 2025. ಅದೇ ರೀತಿ ಹಿಂದಿಯ ಮತ್ತೊಬ್ಬ ಪ್ರಖ್ಯಾತ ಹಾಸ್ಯ ಕಲಾವಿದರಾದ ಸತೀಶ್ ಶಾ ರವರು ದಿನಾಂಕ 25 ಅಕ್ಟೋಬರ್ 2025 ನಮ್ಮನ್ನಾಗಲಿದ್ದಾರೆ. ಇವರ ನಿಧನ ಒಂದು ರೀತಿ ಬಹಳ ವಿಷಾದಕರ ಸಂಗತಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವೆಂದರೆ ದಿನಾಂಕ 7 ಅಕ್ಟೋಬರ್ 2025 ಬಿಗ್ ಬಾಸ್ ಕಾರ್ಯಕ್ರಮವನ್ನು ಏಕಾಏಕಿ ಬಂದ್ ಮಾಡಿಸಿರುವುದು. ಇದು ಬಹಳ ವಿಶೇಷವಾದ ಸುದ್ದಿ. ಅದೇ ರೀತಿ 9 ಅಕ್ಟೋಬರ್ 2025 ಅದು ಮರುಚಾಲನೆಗೊಂಡಿದೆ. ಈ ದಿನಾಂಕಗಳನ್ನು ತಾವು ಪರಿಶೀಲಿಸಿ. ಮತ್ತೊಂದು ಘೋರವಾದ ದುರಂತವನ್ನು ಈಗ ಪ್ರಸ್ತಾಪಿಸಲೇಬೇಕು. ಅದು ಕರ್ನೂಲ್ನಲ್ಲಿ 24 ಅಕ್ಟೋಬರ್ 2025 ಬೆಳಗಿನ ಜಾವ ಸುಮಾರು 3:30 ಸಂಭವಿಸಿದ ಬಸ್ ದುರಂತ.
ಆ ಅಗ್ನಿಯ ಒಳಗಡದಲ್ಲಿ 20ಕ್ಕೂ ಹೆಚ್ಚು ಜನ ಬಸ್ನಿಂದ ಹೊರಬರಲಾಗದೆ ಅಲ್ಲಿಯೇ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಇದು ಬಹಳ ವಿಷಾದಕರವಾದ ಸಂಗತಿ. ಈಗ ನಿಫ್ಟಿ ಬಗ್ಗೆ ತಿಳಿದುಕೊಳ್ಳೋಣ. ನಿಫ್ಟಿ 14 ಅಕ್ಟೋಬರ್ 2025ರಂದು ಲೋ 25,060 ಟಚ್ ಆಗಿತ್ತು. ಅದೇ ರೀತಿ 17 ಅಕ್ಟೋಬರ್ 2025ರಂದು 25,709 ಅಂಕಗಳ ಹೈ ಟಚ್ ಆಗಿ ಒಟ್ಟು 721 ಅಂಕಗಳ ಗಳಿಕೆಯನ್ನು ಕಂಡಿದೆ. ಒಂದು ವರ್ಷದಲ್ಲಿ ಅತ್ಯಂತ ಎತ್ತರದ ಮಟ್ಟ 25,781 ಅಂಕ ದಿನಾಂಕ 17 ಅಕ್ಟೋಬರ್ 2025ರಂದು ನಡೆದಿದೆ. ಸಾರ್ವಕಾಲಿಕ ದಾಖಲೆಯಾದ 26,277 ಅಂಕಗಳ ಹೈಯನ್ನು ಟಚ್ ಮಾಡಬೇಕಾಗಿದೆ. ದಿನಾಂಕ 23 ಅಕ್ಟೋಬರ್ 2025ರಂದು 26,104 ಅಂಕಗಳ ಹೈ ಟಚ್ ಆಗಿತ್ತು ಎಂಬುದು ವಿಶೇಷ. ಈ ಮಾಸದಲ್ಲಿ ಬಹಳ ಪ್ರಮುಖವಾದ ಗ್ರಹಗಳ ಸಂಚಾರದ ಮಾಹಿತಿ ಈ ರೀತಿ ಇದೆ. ದಿನಾಂಕ 29/11/2025ರಂದು ಶನಿಗ್ರಹವು ತನ್ನ ವಕ್ರ ಸಂಚಾರವನ್ನು ಕೊನೆಗಳಿಸಿ ನೇರ ಸಂಚಾರಕ್ಕೆ ಬರಲಿದೆ. ಬುಧ ಗ್ರಹ 10/11/2025ರಂದು ವಕ್ರ ಸಂಚಾರಿಯಾಗಿ 30/11/2025ರಂದು ಪುನಃ ನೇರ ಸಂಚಾರಕ್ಕೆ ಬರಲಿದೆ. ಮತ್ತು ಗುರುಗ್ರಹ ದಿನಾಂಕ 12/11/2025ರಂದು ವಕ್ರ ಸಂಚಾರಕ್ಕೆ ಪ್ರವೇಶಿಸಲಿದೆ. ಈ ಮೂರು ಗ್ರಹಗಳ ಸಂಚಾರದ ವಿಷಯಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ಆ ದಿನಗಳಂದು ಅಥವಾ ಆ ದಿನಗಳ ನಂತರ ಆದ ಬದಲಾವಣೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ದಿನೇ ದಿನೇ ಜಾಸ್ತಿಯಾಗುತ್ತವೆ. ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಮತ್ತು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿಗೆ ತೊಂದರೆ ಕಂಡುಬರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಾವುದಾದರೊಂದು ಸಮಸ್ಯೆಗೆ ಸಿಲುಕುತ್ತಾರೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ. ಹುಷಾರಾಗಿರಿ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ, ಎಚ್ಚರ ಇರಲಿ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ. ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ
ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳ ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಲಾಭ ಕಡಿಮೆ ಇರಲಿದೆ. ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲ್ಗಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇಲ್ಲ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ನಿಧಾನವಾಗಿ ಕೈ ಸೇರಲಿದೆ. ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಹೆಚ್ಚಾಗಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ಜಾಗ್ರತೆ. ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಮಟ್ಟದ ಸಹಾಯ ದೊರೆಯುವುದಿಲ್ಲ. ನೀವು ಯಾವುದಾದರೊಂದು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗಲಿದೆ. ನಿಮ್ಮ ಹೂಡಿಕೆಗಳಲ್ಲಿ ಹುಷಾರಾಗಿರಿ, ನಷ್ಟವಾಗುವ ಸಂಭವ ಇದೆ. ನೀವು PhD ಪದವಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ನಿಧಾನವಾಗಲಿದೆ. ನೀವು ವಿದೇಶದಲ್ಲಿ ವಾಸಕ್ಕಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.